ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೋಸ್ಕರ ಒಂದು ಹೊಸ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಇದು ಯಾವ ರೆಸಿಪಿ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಹೊಸ ರೆಸಿಪಿ ಅಂತ ಏನಿಲ್ಲ, ಹಳೆ ಕಾಲದಲ್ಲೂ ಮಾಡ್ತಿದ್ರು, ಇವಾಗೂ ಕೂಡ ಮಾಡ್ತಾರೆ. ಸ್ವಲ್ಪ ಜನಕ್ಕೆ ಗೊತ್ತಿದೆ, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಇದು ಏನಪ್ಪ ಅಂತ ಅಂದರೆ, ಇದು ಮಜ್ಜಿಗೆ ಮೆಣಸಿನ್ಕಾಯಿ ಅಂತ. ನಮ್ಮ ಮನೇಲಿ ತುಂಬ ಮೆಣಸಿನ್ಕಾಯಿ ಇತ್ತು. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆವಾಗ ನನಗೆ ಫ್ಲ್ಯಾಶ್ ಆಗಿದ್ದೆ ಈ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋ ರೆಸಿಪಿ. ಇದು ನಮಗೆ ಮೊಸರನ್ನಕ್ಕೆ, ಬೇಳೆ ಸಾಂಬಾರು, ಸೊಪ್ಪು ಸಾಂಬಾರು ಎಲ್ಲದ್ರ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನು ತುಂಬ ಖಾರ ಇಷ್ಟಪಡೋರು, ಖಾರವಾಗಿರೋ ಮೆಣಸಿನ್ಕಾಯಿ ಬರುತ್ತಲ್ಲ ಅದರಿಂದನೂ ಮಾಡ್ಕೋಬೋದು. ಜಾಸ್ತಿ ಖಾರ ತಿನ್ನಲ್ಲ ಅನ್ನೋರು ದಪ್ಪ ಮೆಣಸಿನ್ಕಾಯಿ ಬರುತ್ತಲ್ಲ, ಖಾರ ಇಲ್ಲದೆ ಇರೋವಂಥದ್ದು, ಅದರಿಂದ ಕೂಡ ಮಾಡ್ಕೋಬೋದು. ಟೇಸ್ಟ್ ಅಂತೂ ಅಮೇಝಿಂಗ್. ನಾನು ಹೇಳ್ತಿದ್ದೀನಿ, ನೀವು ಒಂದ್ಸಲ ಮಾಡ್ಕೊಂಡು ತಿಂದು ನೋಡಿ, ಅಷ್ಟು ಚೆನ್ನಾಗಿರುತ್ತೆ. ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಒಂದು ಅರ್ಧ kg ಇದೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಪ್ರಕಾರ. ಇವಾಗ ಇಷ್ಟು ಮೆಣಸಿನ್ಕಾಯಿನ ನಾನು ವಾಶ್ ಮಾಡಿಕೊಂಡು ಒಂದು ಒಣಗಿದ ಬಟ್ಟೆಯಲ್ಲಿ ಒರೆಸ್ಕೊಂಡಿದ್ದೀನಿ ಎಲ್ಲನೂ. ಆಮೇಲೆ ಒಂದು ಚಾಕು ತೊಗೊಂಡ್ಬಿಟ್ಟು ಮಧ್ಯಕ್ಕೆ ಸೀಳಬೇಕು. ಎರಡು ಸೈಡು ಕೂಡ ಸೀಳೋದು ಬೇಡ, ಮಿಡಲಲ್ಲಿ ಒಂದು ಲೇಯರ್ ಸೀಳಿದ್ರೆ ಸಾಕಾಗತ್ತೆ. ಎಲ್ಲನೂ ಕೂಡ ಅದೇ ಥರ ಸೀಳಿ ಇಟ್ಕೊಂಡು ಲಾಸ್ಟಲ್ಲಿ ಒಂದು ಪಾತ್ರೆಗೆ ಒಂದು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಎತ್ತಿಡ್ತೀನಿ. ಇಷ್ಟು ಮೆಣಸಿನ್ಕಾಯಿಗೆ ಇಷ್ಟು ಮೊಸರು ಸಾಕು ಅಂತ ಅನ್ನಿಸ್ತು. ನಿಮ್ಮನೇಲಿ ಮಜ್ಜಿಗೆ ಇದ್ದರೆ, ಹುಳಿ ಮಜ್ಜಿಗೆ ಇದ್ದರೆ ಅಥವಾ ಮೊಸರೆ ಹೆಪ್ಪ ಹಾಕಿದರೆ ಅದರಿಂದ ಕೂಡ ಮಾಡ್ಬೋದು. ಒಂದು ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ಆ್ಯಂಡ್ ನಾನಿದು ಅಂಗಡಿಯಿಂದ ತರಿಸಿರುವಂತಹ ಮೊಸರು, ಅದನ್ನು ಪಾತ್ರೆಗೆ ಹಾಕಿಬಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಮಿಕ್ಸ್ ಆಗೋ ತನಕ ಬೀಟ್ ಮಾಡಿಕೊಂಡು ಅದಕ್ಕೆ ನಾನು ಮೊದಲಿಗೆ ಮೆಂತೆನ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಮೆಂತೆ ಮತ್ತು ಜೀರಿಗೆ ಅವೆರಡನ್ನೂ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಅದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಇವಾಗ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ್ಯಂಡ್ ಲಾಸ್ಟಲ್ಲಿ ಅದಕ್ಕೆ ಎಷ್ಟು ಬೇಕು ನಮಗೆ ನೀರು ನೋಡ್ಕೊಂಡು ಹಾಕ್ಕೋಬೇಕು. ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮಿಕ್ಕಿರೋ ಉಪ್ಪನ್ನು ಹಾಕ್ಕೊಂಡು ಅದು ಕರಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಮೆಂತೆ ಪುಡಿ ಮಾಡಿ ಹಾಕಲೇಬೇಕು ಅಂತ ಏನೂ ರೂಲ್ಸ್ ಇಲ್ಲ. ನಿಮಗಿಷ್ಟ ಹಾಕಬೇಕು ಅಂತ ಅನಿಸಿದ್ರೆ, ಫ್ಲೇವರ್ ಚೆನ್ನಾಗಿರುತ್ತೆ ಅಷ್ಟೇ. ಹಾಕಬೇಕು ಅನಿಸಿದ್ರೆ ಹಾಕ್ಬೋದು. ನಾನು ಏನಕ್ಕೆ ಹಾಕಿರೋದು ಅಂತ ಅಂದರೆ, ಅದು ತಂಪಾಗಿರುತ್ತೆ, ಅದಕ್ಕೋಸ್ಕರ ಹಾಕಿರೋದು. ಮೆಂತೆ ತಂಪು ಅಂತ ಹಾಕಿದೆ. ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು. ಜೀರಿಗೆ ಹಾಕಿದ್ರೆ ಒಂದೊಳ್ಳೆ ಘಮ ಬರುತ್ತೆ, ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ. ಇವಾಗ ಉಪ್ಪೆಲ್ಲ ಕರಗಿದ್ಮೇಲೆ, ಒಂದು ತಕ್ಕ ಮಟ್ಟಿಗೆ ಉಪ್ಪು ಕರಗಿದ್ಮೇಲೆ ಕಟ್ ಮಾಡಿ ಏನು ಇಟ್ಕೊಂಡಿದ್ದೆ ಮೆಣಸಿನ್ಕಾಯಿನ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುಲುಕಬೇಕು. ಅದು ಮಜ್ಜಿಗೆ ಎಲ್ಲ ಮೆಣಸಿನ್ಕಾಯಿಗೆ ಹಿಡಿಬೇಕಲ್ವ, ಚೆನ್ನಾಗಿ ತಿರುಗಿಸಿ ಮಿಕ್ಸ್ ಮಾಡಬೇಕು. ಇದು ನಾನು ನೆಕ್ಸ್ಟ್ ಡೇ ಒಂದು ನೈಟ್ ಪೂರ್ತಿ ಬಿಟ್ಬಿಟ್ಟು ಮಾರ್ನಿಂಗ್ ಇದನ್ನು ತೋರಿಸ್ತಿರೋದು ನಿಮಗೆ ಯಾವ ಥರ ಆಗಿದೆ ನೋಡಿ. ಇದನ್ನು 3 days ಬಿಸಿಲಿಗೆ ಒಣಗಿಸ್ಬೇಕು. ಯಾವ ಥರ ಅಂತ ಅಂದರೆ, ಒಂದು ನೈಟ್ ಪೂರ್ತಿ ಮಜ್ಜಿಗೆಲೇ ಬಿಡಬೇಕು, ಮಾರನೇ ದಿನ ಫುಲ್ಲು ಬಿಸಿಲಲ್ಲಿ ಹಾಕಬೇಕು, ಮತ್ತು ಅದನ್ನು ರಿಟರ್ನ್ ತಂದು ಮಜ್ಜಿಗೆಗೆ ಹಾಕಬೇಕು, ಮತ್ತೆ ತೊಗೊಂಡೋಗಿ ಬಿಸಿಲಿಗೆ ಹಾಕಬೇಕು. ಸೇಮ್ ಪ್ರೊಸೆಸ್ಸು 3 days ಮಾಡಬೇಕು. ಆಮೇಲೆ ಚೆನ್ನಾಗಿ ಒಣಗಿಸ್ಬಿಟ್ಟು ಎತ್ತಿಟ್ರೆ ಆಯಿತು. 1 ವರ್ಷ ಕೂಡ ಇಟ್ಕೋಬೋದು ನೀವು, ಯಾವ ಥರನೂ ಹಾಳಾಗಲ್ಲ, ಏನೂ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನು ಕೂಡ ಅದೇ ಥರ ಮಾಡ್ತಿದ್ದೀನಿ ನೋಡಿ. ಒಂದು ನೈಟ್ ಫುಲ್ ಬಿಟ್ಟಿದ್ದೆ. ನಾನು ಸ್ವಲ್ಪ ಸಂಜೆನೇ ಬೇಗ ಕಟ್ ಮಾಡಿಬಿಟ್ಟು ಮಜ್ಜಿಗೆಗೆ ನೆನೆ ಹಾಕಿದ್ದೆ. ಒಂದು ನೈಟ್ ಫುಲ್ ಬಿಟ್ಬಿಟ್ಟು ಮಾರನೇ ದಿನ ಬಿಸಿಲಿಗೆ ಹಾಕ್ತಿದ್ದೀನಿ. ಮತ್ತೆ ತೊಗೊಂಡೋಗಿ ಮಜ್ಜಿಗೆಗೆ ಹಾಕ್ತೀನಿ, ಮತ್ತೆ ತೊಗೊಂಡು ಬಿಸಿಲಿಗೆ ಒಣಗಾಕ್ತೀನಿ. ಈ ಥರ ಮಾಡೋದ್ರಿಂದ ಚೆನ್ನಾಗಿ ಅದು ಮಜ್ಜಿಗೆ ಹುಳಿ ಎಲ್ಲ ಹಿಡಿಯತ್ತೆ ಅಂತ ಈ ಥರ ಮಾಡೋದು. ಈ ಥರ ಒಂದು ಕಾಟನ್ ಬಟ್ಟೆ ಹಾಸ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಣಗಾಕಿದ್ರೆ ಕ್ಲೀನಾಗಿ ಒಣಗತ್ತೆ. ಪ್ಲಾಸ್ಟಿಕ್ ಮೇಲೆಲ್ಲ ಹಾಕೋಕ್ಕೆ ಹೋಗ್ಬಿಡಿ, ಯಾಕಂದರೆ ಬಿಸಿಲಿಗೆ ಪ್ಲಾಸ್ಟಿಕ್ ಅಷ್ಟು ಒಳ್ಳೆಯದಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಮೊಳಕೆ ಕಾಳು ಕಟ್ಟೋಕ್ಕೆ ಅಂತ ಒಂದು ಬಟ್ಟೆ ಇಟ್ಟಿದ್ದೆ, ಅದರಲ್ಲೇ ಒಣಗಾಕ್ತಾ ಇದ್ದೀನಿ. ಸೊ ನೋಡಿ, ಇವಾಗ ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಒಣಗಿದೆ ಮೆಣಸಿನ್ಕಾಯಿ. ಕಲರ್ ಕೂಡ ಯಾವ ಥರ ಚೇಂಜ್ ಆಗಿದೆ ಅಂತ. ಸೊ ಇವಾಗ ಇದನ್ನು ನೆಕ್ಸ್ಟ್ ಯಾವ ಥರ ಮಾಡೋದು ಅಂತ ಎಲ್ರಿಗೂ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ನಾನು ತೋರಿಸ್ಕೊಡ್ತೀನಿ ಬನ್ನಿ ಯಾವ ಥರ ಮಾಡೋದು ಅಂತ. ಫಟಾಫಟ್ ಅಂತ ಆಗೋಗುತ್ತೆ. 1 ಸೆಕೆಂಡ್ 2 ಸೆಕೆಂಡಲ್ಲೇ ಬೇಗ ಕಲರ್ ಚೇಂಜ್ ಆಗೋಗುತ್ತೆ. ಕಾದಿರೋ ಎಣ್ಣೆಗೆ ಹಾಕಿದ ತಕ್ಷಣವೇ ಅದು ಕಲರೇ ಚೇಂಜ್ ಆಗೋಗುತ್ತೆ. 1 ನಿಮಿಷ ಹಿಂಗೆ ಅಂದ್ಬಿಟ್ಟು ತೆಗೆದ್ರೆ ಸಾಕು. ಅದನ್ನೇನು ಡೀಪ್ ಫ್ರೈ ಮಾಡಬೇಕಂತನೇನಿಲ್ಲ. ಡೀಪ್ ಫ್ರೈ ಮಾಡೋಕ್ಕೆ ಹೋದರೆ ಫುಲ್ ಸೀದೆ ಹೋಗ್ಬಿಡುತ್ತೆ. ಜಸ್ಟ್ ಈ ಥರ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಎತ್ತಿದ್ರೆ ಸಾಕು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಇದಂತೂ ಮೊಸರನ್ನ, ಬೇಳೆ ಸಾಂಬಾರು, ಸೊಪ್ಪು ಸಾಂಬಾರು, ಮಳೆಗಾಲದಲ್ಲಂತೂ ಬೆಸ್ಟ್ ಆಪ್ಷನ್ ಇದು ನೆಂಚ್ಕೊಳ್ಳೋದಕ್ಕೆ, ಅಷ್ಟು ಚೆನ್ನಾಗಿರುತ್ತೆ.
ನೀವೊಂದ್ಸಲ ಟ್ರೈ ಮಾಡಲೇಬೇಕು. ನಾನು ಇದನ್ನು ಉಪ್ಪಿಟ್ಟು ಜೊತೆ ತಿಂತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿತ್ತು ಅಂದರೆ ಕಾಂಬಿನೇಷನ್ನು. ಉಪ್ಪಿಟ್ಟಿಗೂ ಮೆಣಸಿನ್ಕಾಯಿಗೂ ಅಷ್ಟೇ ಚೆನ್ನಾಗಿತ್ತು. ಸೊ ನಾನು ಅವತ್ತು ಉಪ್ಪಿಟ್ಟು ಮಾಡಿದ್ನಲ್ಲ, ಸೊ ಹಾಗಾಗಿ ಉಪ್ಪಿಟ್ಟು ಜೊತೆಗೇ ತಿಂತಾ ಇದ್ದೀನಿ. ಅದನ್ನೇ ವಿಡಿಯೋ ಶೂಟ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಅಷ್ಟೇ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಇದನ್ನು ಮಾಡೋದಕ್ಕೆ ಎಕ್ಸ್ಪೀರಿಯೆನ್ಸ್ ಇರೋರೇ ಬೇಕಂತ ಏನಿಲ್ಲ, ನೀವು ಫಸ್ಟ್ ಸಲ ಮಾಡ್ತಾಯಿದ್ರು ಕೂಡ ಅದು ಏನು ಹಾಳಾಗಲ್ಲ, ಅಷ್ಟೇ ಚೆನ್ನಾಗೇ ಬರುತ್ತೆ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.